ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ 8 ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋ ಪಾಠದ ಅಭ್ಯಾಸ 8.1ರ ಪ್ರಶ್ನೆ 1, 2 ಮತ್ತು 3ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ತ್ರಿಭುಜ ABC ಯಲ್ಲಿ ಬಿಯಲ್ಲಿ ಲಂಬಕೋನವಾಗಿದೆ. AB = 24 ಸೆಂಟಿಮೀಟ್ರು, BC = 7 ಸೆಂಟಿಮೀಟ್ರು. ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದನೇದು ಸೈನ್ ಎ ಕಾಸ್ ಎ, ಎರಡನೇದು ಸೈನ್ ಸಿ ಕಾಸ್ ಸಿ ಅಂತೇಳಿ. ಇಲ್ಲಿ ನಿಮಗೊಂದು ಸೂತ್ರವನ್ನು ಕೊಡ್ತೀನಿ ನೋಡ್ರಿ. ಏನಪ್ಪ ಅಂತಂದರೆ ಇದು ಪಿ ಬಿ ಪಿ, ಇಲ್ಲಿ ಕೆಳಗೆ ಅಂದರೆ ಛೇದದಲ್ಲಿ ಹೆಚ್ ಹೆಚ್ ಬಿ ಅಂತೇಳಿ. ಇದನ್ನು ಹೇಳ್ಬೇಕು ಹೆಂಗೆ ನೆನ್ಪಿಟ್ಕೊಳೋದು ಅಂತಂದರೆ ನೋಡಿರಿ, ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲೆ ಅಂತೇಳಿ. ಇದು ಎಲ್ಲಿ ಬರುತ್ತೆ ಅಂದರೆ ಮುಂದೆ ಹೇಳ್ತೀನಿ ನಾನು. ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲೆ ಅಂತೇಳಿ ಇದು ನೆನ್ಪಿಟ್ಕೊಳ್ಳೋಣ. ಈಗ ಇಲ್ಲಿ ಲೆಕ್ಕಕ್ಕೆ ಬರೋಣ. ನೋಡಿ, ತ್ರಿಭುಜ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ, ಹೌದಾ? ತ್ರಿಭುಜ ಎ ಬಿ ಸಿಯಲ್ಲಿ ಇಲ್ಲಿ ಹೆಸರು ಕೊಡೋಣ. ಎ, ಇದು ಬಿ, ಇದು ಸಿ, ಇದು ಬಿ ಲಂಬಕೋನ. ಈ ಲಂಬಕೋನದ ಆಪೋಸಿಟ್ ಏನಿರುತ್ತೋ ಅದನ್ನು ವಿಕರ್ಣ ಅಂತ ಕರೀತಾರೆ. ವಿಕರ್ಣ ಇಂಗ್ಲೀಷಲ್ಲಿ ಇದನ್ನು ಹೈಪೋಟನಸ್ ಅಂತ ಕರೀತಾರೆ. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲೇನು ಕೇಳಿದಾರಪ್ಪ ಅಂತಂದರೆ ಎ ಬಿ 24 ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದು ಎ ಬಿ 24 ಸೆಂಟಿಮೀಟರ್. ನೆಕ್ಸ್ಟ್ ಬಿ ಸಿ ಎಷ್ಟಿದೆ? 7 ಸೆಂಟಿಮೀಟ್ರ್ ಇದೆ. 7 ಸೆಂಟಿಮೀಟ್ರ್ ಇದೆ. ಈಗ ವಿಕರ್ಣ ನಾವು ಕಂಡುಹಿಡಿಬೇಕು. ವಿಕರ್ಣ ಗೊತ್ತಿಲ್ಲ ನಮಗೆ. ಸೊ ವಿಕರ್ಣ ಕಂಡುಹಿಡಲಿಕ್ಕೆ ಪೈಥಾಗೊರಸ್ ಪ್ರಮೇಯದ ಪ್ರಕಾರ, ಹೌದಾ? ಪೈಥಾಗೊರಸ್ ಪ್ರಮೇಯದ ಪ್ರಕಾರ ನೀವು 8ನೇ ಕ್ಲಾಸಿಂದನೂ ಕಲ್ತ್ಕೊಂಡ್ಬಂದಿದ್ದೀರಿ, 8 ಮತ್ತು SLCಯಲ್ಲೂ ಕಲ್ತಿದ್ದೀರಿ. ಸೊ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಬರೆಯೋಣ. ನೋಡಿ, ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಇದು ವಿಕರ್ಣ ಆಯಿತು, ಹೌದಾ? ಇದನ್ನು ಏನಂತ ಕರಿಬೋದು ನಾವು? ಪಾದ ಅಂತ ಕರಿಬೋದು, ಅಥವಾ ಪಾರ್ಶ್ವಬಾಹು ಅಂತ ಕರಿಬೋದು. ಏನು? ಪಾದ ಅಥವಾ ಪಾರ್ಶ್ವಬಾಹು. ಪಾರ್ಶ್ವಬಾಹು. ಇದೇನಿದೆ? ಇದು ಲಂಬ ಅಂತೇಳಿ. ಇದೇನಿದು? ಲಂಬ ಅಂತೇಳಿ. ಸೊ ಇಂಗ್ಲೀಷಲ್ಲಿ ಇದನ್ನು ಏನಂತ ಕರೀತಾರಪ್ಪ ಅಂತಂದರೆ ನೋಡಿ, ಇದನ್ನು ಪರ್ಪೆಂಡಿಕ್ಯುಲರ್ ಅಂತ ಕರೀತಾರೆ. ಲಂಬನ ಪರ್ಪೆಂಡಿಕ್ಯುಲರ್ ಅಂತ ಕರೀತಾರೆ, ಪಾದನ ಬೇಸ್ ಅಂತ ಕರೀತಾರೆ. ಪಾರ್ಶ್ವಬಾಹು ಅಥವಾ ಬೇಸ್ ಅಂತ ಕರೀತಾರೆ. ಸೊ ಈಗ ಇಲ್ಲಿ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ವಿಕರ್ಣದ ಮೇಲಿನ ವರ್ಗ, ಅಂದರೆ ವಿಕರ್ಣದ ಮೇಲಿನ ವರ್ಗ ಏನಿದೆ ಇದು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ. ಅಂದರೆ ಪಾದ ಸ್ಕ್ವಯರ್ ಪ್ಲಸ್ ಲಂಬ ಸ್ಕ್ವಯರ್ ಇದಕ್ಕೆ ಸಮನಾಗಿರುತ್ತೆ ಅಂತ. ಸೊ ವಿಕರ್ಣ ನಮಗೆ ಗೊತ್ತಿಲ್ಲ, ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ. ಪಾದ ಎಷ್ಟಂತೆ? ಪಾದ 7 ಸೆಂಟಿಮೀಟ್ರ್ ಅಂತೆ. ಸೊ ಹಂಗಾಗಿ 7 ಸ್ಕ್ವಯರ್ ಪ್ಲಸ್ ಲಂಬ ಎಷ್ಟು? 24 ಸ್ಕ್ವಯರ್. ಸೊ ಈಗ 7 ಸ್ಕ್ವಯರ್ ಅಂತಂದರೆ ಎಷ್ಟು? 7 ಸ್ಕ್ವಯರ್ ಅಂತಂದರೆ 49. ಸೊ 24 ಸ್ಕ್ವಯರ್ ಅಂದರೆ 24ನ್ನು 2 ಸರಿ ಗುಣಿಸ್ರಿ ಅಂತ. ಅಂದರೆ 24 × 24 ಅಲ್ಲಿಗೆ ಎಷ್ಟು ಬರುತ್ತೆ? 576. ಇದನ್ನು ನೀವು ಬಹೆಟ್ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಇದ್ಯಾವುದಿದು? ವಿಕರ್ಣ ಸ್ಕ್ವಯರು, ಹೌದಾ? ಈಗ 49 ಮತ್ತು 576 ಎರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಅಂದರೆ 625 ಬರುತ್ತೆ. 625 ವಿಕರ್ಣ ಸ್ಕ್ವಯರ್ = 625. ನನಗೆ ವಿಕರ್ಣ ಸ್ಕ್ವಯರ್ ಬೇಡ, ಬರೀ ವಿಕರ್ಣ ಬೇಕು. ಅಲ್ಲಿಗೆ ಸ್ಕ್ವಯರ್ ರೂಟ್ ಆಫ್ ಹಾಕ್ಬಿಡೋಣ. ಸೊ ಸ್ಕ್ವಯರ್ ರೂಟ್ ಆಫ್ ವಿಕರ್ಣ ಸ್ಕ್ವಯರ್ = 625. ಇದ್ರ ವರ್ಗಮೂಲ ನಮಗೆ ಗೊತ್ತಿದೆ. ಇದರ ವರ್ಗಮೂಲ ಏನು? ಇದು ಸ್ಕ್ವಯರು ಮತ್ತು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 625 ಯಾವ್ದರ ವರ್ಗಮೂಲ? 25 625 ಅಲ್ವಾ? ಸೊ ಹಂಗಾಗಿ 25 ಬರುತ್ತೆ. ಏನಿದು? ವಿಕರ್ಣ. ಸೊ ಹಾಗಾದರೆ ವಿಕರ್ಣದ ಅಳತೆ ಎಷ್ಟು? ವಿಕರ್ಣದ ಅಳತೆ 25 ಸೆಂಟಿಮೀಟರ್. ಸೊ ಬರೆದ್ಬಿಡೋಣ ನಾವು, ವಿಕರ್ಣದ ಅಳತೆ 25 ಸೆಂಟಿಮೀಟರ್. ಸೊ ಈಗ ನಾವೇನು ಕಂಡುಹಿಡಿಬೇಕು? ಸೈನ್ ಎ ಕಾಸ್ ಎ ಕಂಡುಹಿಡಿಬೇಕು. ಸೈನ್ ಎ ಕಾಸ್ ಎ ಕಂಡುಹಿಡಿಬೇಕು. ಸೊ ಅದನ್ನು ಬರೆಯೋಣ. ಮೊದಲನೇದು ಸೈನ್ ಎ. ಸೈನ್ ಎ ಅಂತಂದರೆ ಅದರದ್ದು ನೋಡಿ ಇದೆ, ಯಾವುದು? P/H. ಏನು P/H ಅಂತಂದರೆ? P ಅಂತಂದರೆ ಲಂಬ, ಬೈ H ಅಂತಂದರೆ ಏನು? ವಿಕರ್ಣ ಅಂತ. ನೋಡಿ ವಿದ್ಯಾರ್ಥಿಗಳಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನೋ ನಾನು ಇಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೀವು ಕನ್ಸಿಡರ್ ಮಾಡ್ಕೊಳಂಗಿಲ್ಲ. ಇಲ್ಲಿ ಏನು ಕೇಳಿದ್ದಾರೆ? ಎಗೆ ಕನ್ಸಿಡರ್ ಎ ಕೇಳಿದ್ದಾರೆ. ನೋಡಿ, ಸೈನ್ ಎ ಅಂದರೆ ಎಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಹಾಗಾಗಿ ನೋಡಿ ಎಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಎಗೆ ಸಂಬಂಧಪಟ್ಟಂಗೆ ಕೇಳಿದ್ರೆ ಇದಕ್ಕೆ ಏನು ಅಟ್ಯಾಚ್ ಆಗಿದೆಯಲ್ಲ ಇದು ಪಾರ್ಶ್ವಬಾಹು ಆಗುತ್ತೆ. ಏನಿದು? ಪಾರ್ಶ್ವಬಾಹು. ಪಾರ್ಶ್ವಬಾಹು, ಹೌದಾ? ಇನ್ನು ವಿಕರ್ಣ ಸೇಮ್, ಯಾವುದೇ ಆಗಲಿ ವಿಕರ್ಣ ಸೇಮ್ ಆಗಿರುತ್ತೆ. ವಿಕರ್ಣ ಹೆಂಗಿರುತ್ತೆ? ಜಾರಬಂಡಿ ಇರುತ್ತೆ ನೋಡ್ರಿ, ಜಾರಬಂಡಿ ಜಾರ್ತೀವಲ್ಲ ಅಲ್ವಾ? ಸೊ ಜಾರಬಂಡಿ ರೀತಿ ಜಾರದೇನಿದೆಯಲ್ಲ ಅದೇ ವಿಕರ್ಣ. ನೆಕ್ಸ್ಟು ಈ ಏನು ಕೋನ ಇದೆಯಲ್ಲ ಇದರ ಆಪೋಸಿಟ್ ಇರತಕ್ಕಂಥದ್ದು ಏನಿರುತ್ತೆ ಅದು ಯಾವಾಗಲೂ ಲಂಬ ಆಗಿರುತ್ತೆ. ಅದೇನಾಗಿರುತ್ತೆ? ಲಂಬ ಆಗಿರುತ್ತೆ. ಸೊ ಈಗ ನಾವೇನು ಮಾಡೋಣ? ಲಂಬ ಯಾವುದು? ಹಾಗಾದರೆ
ಲಂಬ 7 ಸೆಂಟಿಮೀಟ್ರು, ವಿಕರ್ಣ ಎಷ್ಟು 25 ಸೆಂಟಿಮೀಟ್ರು. ಸೊ ಹಾಗಾದರೆ ಸೈನ್ ಎ ಎಷ್ಟು 7/25 ಬಂತು. 7/25 ಬಂತು. ಈ ಕಾಸ್ ಎ ಮಾಡೋಣ. ಅದೇ ರೀತಿ ಕಾಸ್ ಎ ನೋಡಿ, ಇದು ಏನಕ್ಕೆ ಬರೆಸಿದೆ ಅಂತಂದರೆ ಸೈನ್ ಎ ಸೂತ್ರ ಇದು. ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ ಅಂದರೆ P/H ಏನಿದೆ ಅದು ಸೈನ್ ಆಗುತ್ತೆ. ಕಾಸಿಗೆ B/H ಆಗುತ್ತೆ. ನೆಕ್ಸ್ಟು ಟ್ಯಾನಿಗೆ P/B ಆಗುತ್ತೆ. ಈಗ ಕಾಸ್ ಎಗೆ ಸಂಬಂಧಪಟ್ಟಂಗೆ ಯಾವುದು? ಕಾಸ್ ಎಗೆ ಸಂಬಂಧಪಟ್ಟಂಗೆ ಯಾವುದು? ಬೇಸ್ ಅಂದರೆ ಪಾರ್ಶ್ವಬಾಹು ಬೈ ಹೆಚ್ ಅಂತಂದ್ರೆ ಏನು? ವಿಕರ್ಣ. ಸೊ ಪಾರ್ಶ್ವಬಾಹು ಹೇಗೆ ಯಾವುದು ಇದೆ, ಹೌದಾ? ಸೊ ಎಷ್ಟು 24 ಬೈ ವಿಕರ್ಣ ಇನ್ನೇನು ಗೊತ್ತಿದೆ 25. ಸೊ ನೋಡಿ 24/25 ಅಥವಾ 25ನೇ 24 ಇದು ಸೈನ್ ಎ ಕಾಸೆ ಆಯಿತು. ಈಗ ಎರಡನೇದು ಯಾವುದು? ಸೈನ್ ಸಿ. ಈಗ ಸೈನ್ ಎದಾಯಿತು ನೋಡಿರಿ. ಸೈನ್ ಎ ತೆಗೆದ್ಬಿಟ್ಟು ಈಗ ಸಿಗೆ ಬರಬೇಕು. ನೋಡಿ ಸಿಗೆ ಬರಬೇಕು ಅಂದರೆ ಈ ಕೋನಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಯಾವುದು? ಇದು ಪಾರ್ಶ್ವಬಾಹು ಆಗುತ್ತೆ. ಇದು ಪಾರ್ಶ್ವಬಾಹು. ಇದಕ್ಕೆ ಆಪೋಸಿಟ್ ಆಗಿರೋದು ಏನಿರುತ್ತೆ ಅದು ಲಂಬ ಆಗುತ್ತೆ. ಇದಕ್ಕೆ ಆಪೋಸಿಟ್ ಆಗಿರೋದು ಲಂಬ ಆಗುತ್ತೆ. ಇನ್ನೇನು ವಿಕರ್ಣ ನಿಮಗೆ ಗೊತ್ತಿದೆ. ವಿಕರ್ಣ ಯಾವತ್ತೂ ಚೇಂಜ್ ಆಗಲ್ಲ. ತ್ರಿಭುಜದಲ್ಲಿ ವಿಕರ್ಣ ಯಾವಾಗಲೂ ಅದೇ ಇರುತ್ತೆ. ಸೊ ಈಗ ಸೈನ್ ಸಿ ಅಂತಂದರೆ ಏನು? ಸೇಮ್ ಸೂತ್ರ, ಲಂಬ ಬೈ ವಿಕರ್ಣ. ಸೊ ಇದರ ಲಂಬ ಯಾವುದು? ಇದು ಲಂಬ ಎಷ್ಟು 24, ವಿಕರ್ಣ ಎಷ್ಟು 25. ಸೊ 24/25 ಬಂತು. ಯಾವುದು? ಸೈನ್ ಸಿ. ಅದೇ ರೀತಿ ಕಾಸ್ ಸಿ. ಏನು? ಕಾಸ್ ಸಿ ಈಸ್ ಈಕ್ವಲ್ ಟು ಇದರ ಸೂತ್ರ ಏನು? ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಇದರ ಪಾರ್ಶ್ವಬಾಹು ಯಾವುದು? ಇಲ್ಲಿ ಬರೆದಿದ್ದೀನಲ್ವ 7 ಸೆಂಟಿಮೀಟ್ರು ಬೈ ನೆಕ್ಸ್ಟು ವಿಕರ್ಣ ಎಲ್ಲಿದೆ? ಇಲ್ಲಿದೆ ನೋಡಿರಿ 25. ಸೊ 25 7/25. ಸೊ ಇಲ್ಲಿಗೆ ನಾವು ಮೊದಲನೇ ಲೆಕ್ಕ ಮಾಡ್ದಂಗೆ ಆಯಿತು. ಈಗ ಎರಡನೇ ಲೆಕ್ಕನ ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ಎರಡನೇ ಲೆಕ್ಕ ಚಿತ್ರ 8.13ರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಸೂತ್ರವನ್ನು ನೆನ್ಪಿಟ್ಕೋಬೇಕು ನೀವು. ಯಾವುದು? ಪಂಡಿತ್ ಬದ್ರಿ ಪ್ರಸಾದ್ ಹರ್ ಹರ್ ಬೋಲೆ ಅನ್ನೋದು ನೆನ್ಪಿಟ್ಕೊಂಬಿಡೋಣ. ಹೌದಾ? ಇದು ಸೈನು, ಇದು ಕಾಸು, ಇದು ಟ್ಯಾನು. ಓಕೆ, ಈಗ ಚಿತ್ರ ಕೊಟ್ಟಿದ್ದಾರೆ. ಯಾವುದು? ಇದೇ ಚಿತ್ರ. ಈಗ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಇದರಲ್ಲಿ ಫಸ್ಟ್ ವಿಕರ್ಣ ಬರ್ಕೊಳ್ಳೋಣ. ಯಾವುದಿದು? ಇದು ವಿಕರ್ಣ. ನೀವು ಇದನ್ನು ಯಾವುದಾದ್ರೂ ಬರ್ಕೋಬೋದು. ಇಲ್ಲಿ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇದನ್ನು ವಿಕರ್ಣ ಅಂತ ಕರೆಯೋಣ, ಇದನ್ನು ಪಾರ್ಶ್ವಬಾಹು ಅಂತ ಕರೆಯೋಣ, ಇದು ಲಂಬ ಅಂತ ಕರೆಯೋಣ. ಓಕೆ, ಈಗ ನಮಗೆ ನೋಡಿ ಪಾರ್ಶ್ವಬಾಹು ಕೊಟ್ಟಿಲ್ಲ. ಸೊ ಪಾರ್ಶ್ವಬಾಹು ಕೊಟ್ಟಿಲ್ಲ ಅಂತಂದರೆ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಏನು ಹೇಳುತ್ತೆ? ವಿಕರ್ಣ ಸ್ಕ್ವಯರ್ ಇಸ್ ಈಕ್ವಲ್ ಟು ಲಂಬ ಸ್ಕ್ವಯರ್ ಪ್ಲಸ್ ಪಾರ್ಶ್ವಬಾಹು ಸ್ಕ್ವಯರ್. ಸೊ ವಿಕರ್ಣ ಎಷ್ಟು? ವಿಕರ್ಣ 13 ಸ್ಕ್ವಯರ್. ಲಂಬ ಎಷ್ಟು? ಲಂಬ 12 ಸ್ಕ್ವಯರ್ ಪ್ಲಸ್ ಪಾರ್ಶ್ವಬಾಹು ಗೊತ್ತಿಲ್ಲ. ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ, ಪಾರ್ಶ್ವಬಾಹು ಸ್ಕ್ವಯರ್. ಈಗ 13 ಸ್ಕ್ವೇರ್ ಅಂದರೆ ನಮಗೆ ಗೊತ್ತಿದೆ. 13 169, 12 ಸ್ಕ್ವೇರ್ ಅಂದರೆ 12 144 ಪ್ಲಸ್ ಪಾರ್ಶ್ವಬಾಹು ಸ್ಕ್ವೇರ್. ಸೊ ಈಗ ಇದನ್ನು ಈಕ್ವಲ್ಟುನಿಂದ ಆ ಕಡೆ ತಗೊಳ್ಳೋಣ. ಆ ಕಡೆ ತಗೊಂಡ್ರೆ ಏನಾಗುತ್ತೆ? 169 ಮೈನಸ್ 144 ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಸ್ಕ್ವೇರ್. ಸೊ ಈಗ 169ರಲ್ಲಿ 144 ಕಳೆಯೋಣ. 9ರಲ್ಲಿ 4 ಹೋದರೆ 5, ಕರೆಕ್ಟಾ? 6ರಲ್ಲಿ 4 ಹೋದರೆ 2, 1ರಲ್ಲಿ 1 ಹೋದರೆ 0, 25 ಬಂತು. ಸೊ ಹಾಗಾಗಿ ಪಾರ್ಶ್ವಬಾಹು ಸ್ಕ್ವೇರ್ ಎಷ್ಟು ಬಂತು? ಪಾರ್ಶ್ವಬಾಹು ಸ್ಕ್ವೇರ್ 25 ಬಂತು. ಈಗ ನನಗೆ ವರ್ಗಮೂಲ ಬೇಕು. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಪಾರ್ಶ್ವಬಾಹು ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25. ಈಗ ಇಲ್ಲಿ ಸ್ಕ್ವೇರ್ ರೂಟ್ ಹೋಯಿತು. ಸೊ ಅಲ್ಲಿಗೆ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು 25ರ ವರ್ಗಮೂಲ ಎಷ್ಟು? 5. ಸೊ ಇದೆಷ್ಟಾಯಿತು? 5 ಸೆಂಟಿಮೀಟರ್. ಸೊ ಹಾಗಾದರೆ ಪಾರ್ಶ್ವಬಾಹು ಇದೆಷ್ಟಿದು? 5 ಸೆಂಟಿಮೀಟರ್.
ಸೊ ಇಲ್ಲಿಗೆ ನಾವು ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು, ಟ್ಯಾನ್ ಪಿ ಕಂಡುಹಿಡಿಬೇಕು. ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಈಗ ಟ್ಯಾನ್ ಪಿ ಅಂತಂದ್ರೆ ಏನು ಸೂತ್ರ, ಇದು ಲಂಬ ನೋಡಿ, ಯಾವುದು ಲಂಬ ಬೈ ಏನು ಪಾರ್ಶ್ವಬಾಹು, ಲಂಬ ಬೈ ಪಾರ್ಶ್ವಬಾಹು, ಹೌದಾ, ಮೈನಸ್ ಕಾಟ್ ಆರ್ ಅಂತಂದರೆ ಫಸ್ಟ್ ನಾವು ಇದನ್ನು ಬರ್ಕೊಂಬಿಡೋಣ. ಇದು ಸೂತ್ರ ಏನು, ಕಾಟ್ ಏನಿದೆ ಇದರ ರಿವರ್ಸ್ ಆಗಿರುತ್ತೆ, ಅಂದರೆ ಇದ್ರ ವಿಲೋಮ ಆಗಿರುತ್ತೆ, ಅಂದರೆ ಪಾರ್ಶ್ವಬಾಹು ಬೈ ಲಂಬ. ಟ್ಯಾನಿಗೆ ಇನ್ವರ್ಸ್ ಆಗಿರುತ್ತೆ, ಅಂದರೆ ವಿಲೋಮ ಆಗಿರುತ್ತೆ. ಸೊ ಈಗ ಟ್ಯಾನ್ ಪಿ ಮಾಡೋಣ, ಅಂದರೆ ಪಿಗೆ ಕನ್ವರ್ಟ್ ಮಾಡ್ಕೊ, ಅಂದರೆ ಪಿಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೊಳ್ಳಿ, ಇದು ಪಿ. ಈ ಪಿಗೆ ಟಚ್ ಆಗಿರ್ತಕ್ಕಂಥದ್ದು ಯಾವುದು, ಇದು ಪಾರ್ಶ್ವಬಾಹು. ಯಾವುದಿದು, ಇದು ಪಾರ್ಶ್ವಬಾಹು, ಹೌದಾ. ಇದರ ಆಪೋಸಿಟ್ ಇರ್ತಕ್ಕಂಥದ್ದು ಯಾವುದಿದು, ಲಂಬ. ಸೊ ಹಂಗಾಗಿ ಲಂಬ ಏನು, ಲಂಬ 5 ಸೆಂಟಿಮೀಟರ್ ನೆನ್ಪಿಟ್ಕೊಳ್ಳಿ, ಲಂಬ 5 ಸೆಂಟಿಮೀಟ್ರು, ಪಾರ್ಶ್ವಬಾಹು ಎಷ್ಟು 12. ಸೊ 5/12 ಆಯಿತು. ಈಗ ಅದಕ್ಕೆ ಪಿಗೆ ಸಂಬಂಧಪಟ್ಟಂಗೆ ಆಯಿತು. ಈಗ ಆರಿಗೆ ಸಂಬಂಧಪಟ್ಟಂಗೆ ಮಾಡ್ತಾ ಹೋಗೋಣ. ಯಾಕೆ, ಕಾಟ್ ಆರ್ ಕೊಟ್ಟಿದ್ದಾರೆ ನೋಡಿ, ಆರಿಗೆ ಸಂಬಂಧಪಟ್ಟಂಗೆ ನೋಡಿ, ಆರಿಗೆ ಸಂಬಂಧಪಟ್ಟಂಗೆ ಮಾಡೋದಾದರೆ ಇದೇನು ಟಚ್ ಆಗಿದೆಯಲ್ಲ, ಇದು ಯಾವುದು ಪಾರ್ಶ್ವಬಾಹು ಆಗುತ್ತಿದ್ದು, ಇದು ಪಾರ್ಶ್ವಬಾಹು. ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಏನಿದೆ, ಇದು ಲಂಬ ಆಗಿರುತ್ತೆ. ಹಾಗಾದರೆ ಪಾರ್ಶ್ವಬಾಹು ಫಸ್ಟ್ ಬರಿಬೇಕು. ಪಾರ್ಶ್ವಬಾಹು ಎಷ್ಟು 5 ಅಲ್ವಾ, ಯಾಕೆ ಪಾರ್ಶ್ವಬಾಹು 5 ಇದೆ ನೋಡಿ. ನೆಕ್ಸ್ಟ್ ಲಂಬ ಏನಿದೆ, ಲಂಬ 12 ಇದೆ. ಸೊ ಈಗ ನೋಡಿ 5/12 ಮೈನಸ್ 5/12 ಗೊತ್ತಾಗುತ್ತೆ ನಮಗೆ, ಹೌದಾ. ಸೇಮ್ ಇರೋದ್ರಿಂದ ಇದರಲ್ಲಿ ಕಳೆದ್ರೆ ಒಂದರಲ್ಲಿ ಒಂದೋದ್ರೆ 0 ಹೆಂಗಾಗುತ್ತೋ ಹಂಗೆ 5/12ರಲ್ಲಿ 5/12 ಹೋದರೆ 0 ಬರುತ್ತೆ. ಸೊ ಹಾಗಾಗಿ ಇದರ ಆನ್ಸರ್ ಎಷ್ಟು 0. ಸೊ ಈಗ ಮೂರನೇ ಲೆಕ್ಕನ ಮುಂದಿನ ಪೇಜಲ್ಲಿ ಮಾಡ್ತಾ ಹೋಗೋಣ. ನೋಡಿ ಮೂರನೇ ಲೆಕ್ಕ, ಸೈನ್ ಎ ಇಸ್ ಈಕ್ವಲ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆ ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಒಂದು ಸೂತ್ರವನ್ನು ಏನು ಬರ್ಕೊಳ್ಳೋಣ, ಪಂಡಿತ್ ಬದ್ರಿ ಪ್ರಸಾದ್ ಅರ್ಹರ್ ಬೋಲೆ, ಇದು ಬರ್ಕೊಂಬಿಡೋಣ. ಇದು ಪ್ರತಿ ಇದರಲ್ಲಿ ನೆನ್ಪಿಟ್ಕೊಂಬಿಡಿ ನೀವು, ಹೌದಾ. ಈಗ ಸೈನ್ ಎ ಕೊಟ್ಟಿದ್ದಾರೆ, ಸೈನ್ ಎ ಏನು, ಸೈನ್ ಎ ಇಸ್ ಈಕ್ವಲ್ ಟು 3/4, ಹೌದಾ. 3/4 ಸೈನ್ ಅಂತಂದ್ರೇನು, ಪಿ ಅಂತಂದರೆ ಲಂಬ, ಹೌದಾ. ಹೆಚ್ ಅಂತಂದ್ರೆ ಏನು, ವಿಕರ್ಣ. ಸೊ ಇದಕ್ಕೆ ಫಸ್ಟ್ ಹೆಸರು ಕೊಟ್ಕೊಂಡ್ಬಿಡೋಣ ನಾವು ತ್ರಿಭುಜಕ್ಕೆ, ಹೌದಾ. ಇದನ್ನು ಎ ಅಂತ ಕರೆಯೋಣ, ಹೆಂಗಾರು ಕೊಡ್ಬೋದು ನೀವು ಹೆಸರು. ಇದು ಬಿ ಅಂತ ಕರೆಯೋಣ, ಇದು ಸಿ. ಇದರಲ್ಲಿ ಬಿ ಗೊತ್ತಿದೆ ನಿಮಗೆ, ಸ್ಟ್ರೈಟ್ ಇರ್ತಕ್ಕಂಥದ್ದು ಲಂಬಕೋನ, ಹೌದಾ. ಈಗ ಯಾವುದು ಇದರಲ್ಲಿ ವಿಕರ್ಣ ಏನಿದೆ, ವಿಕರ್ಣ 4 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ. ಇದರಲ್ಲಿ ವಿಕರ್ಣ ಅಂತ ಇರೋದ್ರಿಂದ ಇದನ್ನು ವಿಕರ್ಣ 4, ಹೌದಾ. ಲಂಬ ಅಂತಂದರೆ ಸ್ಟ್ರೈಟಾಗಿ ಇರ್ತಕ್ಕಂಥದ್ದು ಇದೆ, ಇದು 3 ಇದು, ಹೌದಾ. ಈಗ 3, 4 ಕೊಟ್ಟಿದ್ದಾರೆ. ನಮಗೇನು ಕಂಡಿಬೇಕು, ಇದು ಪಾರ್ಶ್ವಬಾಹು ಕಂಡಿಬೇಕು. ಸೊ ಪಾರ್ಶ್ವಬಾಹು ಕಂಡಿಡಿಯೋಣ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಬರ್ಕೊಂತ ಹೋಗೋಣ. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಏನು, ವಿಕರ್ಣ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಪ್ಲಸ್ ಲಂಬ ಸ್ಕ್ವೇರ್. ಇದು ಲಂಬ ನೆನ್ಪಿಟ್ಕೊಳ್ಳಿ, ಇದ್ಯಾವುದಿದು, ಇದು ಲಂಬ, ಇದು ಪಾರ್ಶ್ವಬಾಹು. ಓಕೆ ರೈಟ್. ಈಗ ವಿಕರ್ಣ ಅಂದರೆ ಎಷ್ಟು, ವಿಕರ್ಣ ಅಂತಂದರೆ 4 ಸ್ಕ್ವೇರ್. ಪಾರ್ಶ್ವಬಾಹು ಗೊತ್ತಿದೆಯಾ, ನಮಗೆ ಗೊತ್ತಿಲ್ಲ. ಪಾರ್ಶ್ವಬಾಹು ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಪಾರ್ಶ್ವಬಾಹು ಸ್ಕ್ವೇರ್, ಲಂಬ ಎಷ್ಟು, ಲಂಬ 3 ಸ್ಕ್ವೇರ್. ಸೊ ಈಗ 4 ಸ್ಕ್ವೇರ್ ಅಂದರೆ 4 4 16 ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಸ್ಕ್ವಯರ್ ಪ್ಲಸ್ 3 3 9, ಹೌದಾ. ಈ 9 ಇಸ್ ಈಕ್ವಲ್ ಟು ನಿಂದ ಈ ಕಡೆ ಕಳಿಸ್ಕೊಳ್ಳೋಣ. ಆಗ ಎಷ್ಟಾಗುತ್ತೆ, 16 ಮೈನಸ್ 9 ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಸ್ಕ್ವಯರ್. ಸೊ ಈಗ 16ರಲ್ಲಿ 9 ಹೋದರೆ ಎಷ್ಟು, 7 ಬರುತ್ತೆ. 7 ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಸ್ಕ್ವೇರ್. ಈಗ ನಾವು ಏನು ಮಾಡೋಣ, ಇದಕ್ಕೆ ಸ್ಕ್ವಯರ್ ರೂಟ್ ಹಾಕೋಣ. ಸ್ಕ್ವಯರ್ ರೂಟ್ 7 ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಏನು ಸ್ಕ್ವೇರ್ ಇದೆ, ಇದಕ್ಕೂ ಸ್ಕ್ವೇರ್ ರೂಟ್ ಹಾಕ್ಬಿಡೋಣ. ಈಗ ಈ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ, ಸೊ ಅಲ್ಲಿಗೆ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು ರೂಟ್ 7 ಬರುತ್ತೆ. ಪಾರ್ಶ್ವಬಾಹು ಏನು ಬರುತ್ತೆ, ರೂಟ್ 7 ಬರುತ್ತೆ. ಹಂಗಾಗಿ ಇಲ್ಲಿ ರೂಟ್ 7 ಬರೆದ್ಬಿಡೋಣ. ಸೊ ರೂಟ್ 7. ಸೊ ಈಗ ಏನು ಕೇಳಿದ್ದಾರೆ, ಕಾಸ್ ಎ ಮತ್ತು ಟ್ಯಾನ್ ಎ. ಕಾಸ್ ಎ ಅಂತಂದರೆ ಅದು ಎರಡನೇದು ಏನು,
ಇಲ್ಲಿ ಬಿ ಅಂದರೆ ನಮಗೆ ಗೊತ್ತಿದೆ ಏನು, ಪಾರ್ಶ್ವಬಾಹು ಬೈ ಹೆಚ್ ಅಂತಂದ್ರೆ ವಿಕರ್ಣ. ನೋಡಿ ಯಾವುದಕ್ಕೆ ಸಂಬಂಧಪಟ್ಟಂಗೆ, ಕೋನ ಎಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೊಳ್ಳಿ. ಕೋನ ಎಗೆ ಸಂಬಂಧಪಟ್ಟಂಗೆ ಪಾರ್ಶ್ವಬಾಹು ಯಾವುದು ಅಂದರೆ ಇದಕ್ಕೆ ಟಚ್ ಆಗಿರ್ತಕ್ಕಂಥದ್ದು ಪಾರ್ಶ್ವಬಾಹು ಯಾವುದು, √7 ಆಗುತ್ತೆ. ವಿಕರ್ಣ ಏನೇನು ಎಲ್ಲದಕ್ಕೂ ಸೇಮು 4. ಸೊ ಹಂಗಾಗಿ ಕಾಸಿ ಅಂತಂದ್ರೇನು √7/4 ಆಗುತ್ತೆ, √7/4. ಈಗ ಟ್ಯಾನ್ ಎ ಅದೇ ರೀತಿ ಟ್ಯಾನ್ ಎ, ಟ್ಯಾನ್ ಅಂತಂದ್ರೇನು ಇದು ನೋಡಿ, ಟ್ಯಾನ್ ಅಂತಂದರೆ ಪಿ ಅಂತಂದ್ರೇನು ಲಂಬ ಬೈ ಬಿ ಅಂತಂದ್ರೇನು ಪಾರ್ಶ್ವಬಾಹು. ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂಗೆ, ಎಗೆ ಸಂಬಂಧಪಟ್ಟಂಗೆ ಪಾರ್ಶ್ವಬಾಹು ಏನಿದೆ √7 ಇದೆ. ಸೊ ಎಗೆ ಸಂಬಂಧಪಟ್ಟಂಗೆ ಲಂಬ ಏನಿದೆ ಇದರ ಆಪೋಸಿಟ್ ಇರ್ತಕ್ಕಂಥದ್ದು ಯಾವುದು 3. ಸೊ ಹಂಗಾಗಿ ಲಂಬ 3/√7. ಸೊ ಅಲ್ಲಿಗೆ ಟ್ಯಾನ್ ಎಷ್ಟು 3/√7. ಸೊ ಇಲ್ಲಿಗೆ ನಾವು 3ನೇ ಲೆಕ್ಕ ಮುಗಿಯುತ್ತೆ.